ಇವತ್ತು ದೇಶಾದ್ಯಂತ 76ನೇ ಗಣರಾಜ್ಯೋತ್ಸವದ ಸಂಭ್ರಮ. ಗಣರಾಜ್ಯೋತ್ಸವ ಅಂತಂದರೆ ನಮಗೆ ಕರ್ತವ್ಯ ಪಥ ನೆನಪಾಗುತ್ತೆ. ಇನ್ನೊಂದು ಕಡೆಗೆ ಸ್ವಾತಂತ್ರ್ಯೋತ್ಸವ ಇದ್ದಾಗ ನಮಗೆ ಕೆಂಪು ಕೋಟೆ ನೆನಪಾಗುತ್ತೆ. ಹೇಗಿತ್ತು ಇವತ್ತು ಕರ್ತವ್ಯ ಪಥದಲ್ಲಿ ಕಾರ್ಯಕ್ರಮ? ಬಹಳ ಮುಖ್ಯವಾಗಿ ಅಲ್ಲಿ ನಡೆಯುವಂಥ ಪಥಸಂಚಲನ, ಸ್ತಬ್ಧ ಚಿತ್ರಗಳ ಪ್ರದರ್ಶನ ಇವೆಲ್ಲವೂ ಕೂಡ ಒಂದು ಹೆಮ್ಮೆ. ಧ್ವಜಾರೋಹಣವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮುದವರು ನೆರವೇರಿಸಿದರು. ಇಂಡೋನೇಷ್ಯಾ ಅಧ್ಯಕ್ಷ ಸುಂಟಿಯಾನೋ ಅತಿಥಿಯಾಗಿ ಬಂದಿದ್ದರು. ಸೊ ಬಂದಾಗ ಇವತ್ತು ಅವರು ನೋಡಿದಂಥ ಈ 31 ಸ್ತಬ್ಧ ಚಿತ್ರಗಳ ಪ್ರದರ್ಶನ ಏನಿದೆ, ಇದು ಬಹಳ ಒಂದು ರೀತಿಯಾಗಿ ಖುಷಿಯನ್ನು ಕೊಟ್ಟಿದೆ ಅನ್ನುವಂಥದ್ದು. 22 ಯುದ್ಧ ವಿಮಾನಗಳಿಂದ ಸೇನಾ ಶಕ್ತಿಯನ್ನು ಪ್ರದರ್ಶನವನ್ನು ಮಾಡಿದ್ದಿವತ್ತು. ಅದರ ಜೊತೆಗೆ 5,000 ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿತ್ತಲ್ಲ, ಅದು ಎಲ್ಲರನ್ನ ಮೆಚ್ಚುಗೆಗೆ ಪಾತ್ರವಾಗಿತ್ತು. ತುಂಬ ಅದ್ಭುತವಾಗಿತ್ತು. ಹೇಗಿತ್ತು ಇವತ್ತು? ಇಲ್ಲಿದೆ ನೋಡಿ. ದೇಶಾದ್ಯಂತ 76ನೇ ಗಣರಾಜ್ಯೋತ್ಸವದ ಸಂಭ್ರಮ. ದೆಹಲಿಯ ಕರ್ತವ್ಯ ಪಥದಲ್ಲಿ ಅದ್ಧೂರಿ ಕಾರ್ಯಕ್ರಮ. ರಾಷ್ಟ್ರಪತಿಗಳಿಂದ ಧ್ವಜಾರೋಹಣ, ಸೇನಾ ಶಕ್ತಿ ಅನಾವರಣ. ದೇಶದಾದ್ಯಂತ ಇವತ್ತು 76ನೇ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯ ಕರ್ತವ್ಯ ಪಥದಲ್ಲಿ ಗಣತಂತ್ರ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಮಿಲಿಟರಿ ಸಾಮರ್ಥ್ಯ ಮತ್ತು ತಾಂತ್ರಿಕ ಆಧುನಿಕತೆಗಳನ್ನು ಪ್ರದರ್ಶಿಸುವ ಮೂಲಕ ಇಡೀ ವಿಶ್ವವೇ ತನ್ನೆಡೆಗೆ ತಿರುಗಿ ನೋಡುವಂತೆ ಮಾಡಲಾಯಿತು. 31 ಟ್ಯಾಬ್ಲೋಗಳು ಭಾರತದ ದಿವ್ಯ ಪರಂಪರೆಯನ್ನು ತೆರೆದಿಟ್ವು. ಸುವರ್ಣ ಭಾರತದ ಪರಂಪರೆ ಮತ್ತು ಪ್ರಗತಿ ಎಂಬ ಥೀಮ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಪರೇಡ್ಗೆ ಚಾಲನೆ ಕೊಟ್ಟರು. ಐತಿಹಾಸಿಕ ಕ್ಷಣಕ್ಕೆ ಮುಖ್ಯ ಅತಿಥಿಗಳಾಗಿ ಇಂಡೋನೇಷ್ಯಾದ ಅಧ್ಯಕ್ಷರು ಸಾಕ್ಷಿಯಾಗಿದ್ದರು. ಹಾಗೆಯೇ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮೊದಲಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ತೆರಳಿ ಮಡಿದ ವೀರರಿಗೆ ಗೌರವ ಸಲ್ಲಿಸಿದರು. ಆರಂಭದಲ್ಲಿ 300ಕ್ಕೂ ಹೆಚ್ಚು ಕಲಾವಿದರ ತಂಡ ಸ್ಥಳೀಯ ವಾದ್ಯ ಪ್ರಕಾರಗಳನ್ನು ನುಡಿಸಿದರು. ಬಳಿಕ ಯುದ್ಧ ಟ್ಯಾಂಕರ್ಗಳನ್ನು ಪ್ರದರ್ಶಿಸಲಾಯಿತು. ಬಳಿಕ ಪಿನಾಕ ಮಲ್ಟಿ ಲಾಂಚರ್ ರಾಕೆಟ್ ಸಿಸ್ಟಮ್, BM-21, ಅಗ್ನಿಬಾನ್, ಮಲ್ಟಿಪಲ್ ಬ್ಯಾರಲ್ ರಾಕೆಟ್ ಲಾಂಚರ್, ಇಂಟಿಗ್ರೇಟೆಡ್ ಬ್ಯಾಟಲ್ ಫೀಲ್ಡ್ ಸರ್ವೇಲೆನ್ಸ್ ಸಿಸ್ಟಮ್, ಶಾರ್ಟ್ ಸ್ಪ್ಯಾನ್ ಬ್ರಿಡ್ಜಿಂಗ್ ಸಿಸ್ಟಮ್, ಆಕಾಶ್ ವೆಪನ್ ಸಿಸ್ಟಮ್, ಬ್ರಿಗೇಡ್ ಆಫ್ ಗಾರ್ಡ್ಸ್ ಅನ್ನು ಪ್ರದರ್ಶಿಸಲಾಯಿತು. ಪಂಜಾಬ್ ರೆಜಿಮೆಂಟ್ ಸೆಂಟರ್ ಮತ್ತು ರಜಪೂತ್ ರೆಜಿಮೆಂಟ್ ಸೆಂಟರ್ ಸಂಯೋಜಿತ ಮಿಲಿಟರಿ ಬ್ಯಾಂಡ್, ಜಮ್ಮು ಮತ್ತು ಕಾಶ್ಮೀರ ರೈಫಲ್ಸ್ ರೆಜಿಮೆಂಟ್ ವೆಟರ್ಸ್ ಟ್ಯಾಬ್ಲೋ, ನೌಕಾಸೇನೆಯ ಟ್ಯಾಬ್ಲೋ, ಸಶಸ್ತ್ರ ಸೇನಾ ಟ್ಯಾಬ್ಲೋ ಪರೇಡ್ ನಡೆಸಿದ್ವು. ಇನ್ನು ಇಂಡಿಯನ್ ಕೋಸ್ಟ್ ಗಾರ್ಡ್ ಬ್ಯಾಂಡ್, DRDO ರಕ್ಷಾ ಕವಚ ಟ್ಯಾಬ್ಲೋ, DRDO ಪ್ರಲಯ ವೆಪನ್ ಸಿಸ್ಟಮ್ ತಮ್ಮ ಶಕ್ತಿಯನ್ನು ತೋರಿದ್ವು. 31 ಟ್ಯಾಬ್ಲೋಗಳ ಪ್ರದರ್ಶನ, ಸಾಂಸ್ಕೃತಿಕ ಕಲಾವೈಭವ. ಇನ್ನು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಒಟ್ಟು 31 ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶನ ಮಾಡಲಾಗಿದೆ. 15 ರಾಜ್ಯಗಳು, 16 ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳ ಸ್ತಬ್ಧ ಚಿತ್ರ ಪ್ರದರ್ಶನವಾಯಿತು. ಕರ್ನಾಟಕದಿಂದ ಗದಗ ಜಿಲ್ಲೆಯ ಲಕ್ಕುಂಡಿಯ ಶಿಲ್ಪಕಲೆಯನ್ನು ಪ್ರತಿಬಿಂಬಿಸುವ ಸ್ತಬ್ಧ ಚಿತ್ರ ಗಮನ ಸೆಳೆಯಿತು. ಉತ್ತರ ಪ್ರದೇಶದ ಮಹಾಕುಂಭ ಟ್ಯಾಬ್ಲೋ ಕೂಡ ಎಲ್ಲರ ಗಮನ ಸೆಳೆಯಿತು. ಕರ್ನಾಟಕದಿಂದ 300 ಸೇರಿ ದೇಶದ ವಿವಿಧ ರಾಜ್ಯಗಳ 5,000 ಜಾನಪದ ಮತ್ತು ಬುಡಕಟ್ಟು ಕಲಾವಿದರು ಒಟ್ಟಾಗಿ ನೃತ್ಯ ಪ್ರದರ್ಶಿಸಿದರು. ತಮ್ಮದೇ ಆದ ಮೂಲ ಮತ್ತು ಅಧಿಕೃತ ವೇಷಭೂಷಣಗಳು, ಆಭರಣಗಳು, ಡ್ರಮ್ಗಳಂತಹ ಸಾಂಪ್ರದಾಯಿಕ ಪರಿಕರಗಳೊಂದಿಗೆ ನೃತ್ಯವನ್ನು ಮಾಡಿದರು. ಸುಮಾರು 10 ನಿಮಿಷ ನಡೆದಂತಹ ಈ ಸಾಂಸ್ಕೃತಿಕ ನೃತ್ಯ ಎಲ್ಲರಲ್ಲೂ ಕೂಡ ಹೊಸ ಉತ್ಸಾಹ ತುಂಬಿತು. ಆಗಸದಲ್ಲಿ ಲೋಹದ ಹಕ್ಕಿಗಳ ಚಿತ್ತಾರ. 76ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಸೇನಾಪಡೆಗಳು ಶಕ್ತಿ ಪ್ರದರ್ಶನದಲ್ಲಿ ಭಾಗಿಯಾಗಿದ್ವು. ಪರೇಡ್ನಲ್ಲಿ ಅಪಾಚೆ, ಸುಖೋಯ್, ಮಿಗ್, ರಫೇಲ್ ಸೇರಿದಂತೆ 22 ಯುದ್ಧ ವಿಮಾನಗಳು, 11 ಸಾರಿಗೆಯ ವಿಮಾನಗಳು ಹಾಗೂ 7 ಹೆಲಿಕಾಪ್ಟರ್ಗಳು ಸೇರಿದಂತೆ ಒಟ್ಟು 40 ವಿಮಾನಗಳು 10 ವಿಭಿನ್ನ ನೆಲೆಗಳಿಂದ ಹಾರಾಟ ನಡೆಸಿದ್ವು. ಇನ್ನು ಬೈಕ್ ಸಿಗ್ನಲ್ ಕಾರ್ಪ್ಸ್ ತಂಡ, ಚಲಿಸುವ ಮೋಟಾರ್ ಬೈಕ್ ತಂಡ ವಿಶಿಷ್ಟ ಸಾಧನೆಗೆ ಸಾಕ್ಷಿಯಾಯಿತು. ಬೈಕ್ನಲ್ಲಿ ಅಳವಡಿಸಲಾದ 12 ಅಡಿ ಏಣಿಯ ಮೇಲೆ ರಾಷ್ಟ್ರಪತಿಗಳಿಗೆ ಸೆಲ್ಯೂಟ್ ಸಲ್ಲಿಸಿದ ಮೊದಲ ಮಹಿಳಾ ಭಾರತೀಯ ಸೇನಾಧಿಕಾರಿ ಎಂಬ ವಿಶ್ವ ದಾಖಲೆಯನ್ನು ಕೂಡ ಬರೆದರು. 3 ಪಿಕ್ ಡೆವಿಲ್ ರಚನೆ, ಶಿಖರ ರಚನೆ ಎಲ್ಲರ ಗಮನ ಸೆಳೆಯಿತು. ಹೀಗೆ 10 ಹಲವು ವಿಶೇಷತೆಗಳ ಜೊತೆಗೆ ಭವ್ಯ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮ ಅಂತ್ಯವಾಗ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಜನರ ಬಳಿ ಬಂದು ಕೈ ಬೀಸಿದರು. ಮೋದಿಯನ್ನು ಕಂಡು ಜನ ಸಂಭ್ರಮಿಸಿದರು. ಶಬ್ಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.